ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿರ್ತೀವಿ ಇಲ್ಲಿ. ನೀವು ಅದನ್ನು ಜೀವನದಲ್ಲಿ ಎಷ್ಟು ಸಸ್ಯಗಳು ನಮ್ಮಂತೆ ಕ್ರಿಯೆಗೆ ಪ್ರತಿಕ್ರಿಯಿಸುತ್ತವೆ ಎಂದು ಜಗತ್ತಿಗೆ ತೋರಿಸಿಕೊಟ್ಟ ವಿಜ್ಞಾನಿ ಯಾರು? ಯಸ್, ನೋಡ್ರಿ, ನಮ್ಮ ಇಕೋ ಕ್ಲಬ್ ಹೆಸರೇನದ? ಸರ್ ಜಗದೀಶ್ ಚಂದ್ರ ಬೋಸ್ ಅವರು. ಒಬ್ಬ ಸಸ್ಯಶಾಸ್ತ್ರಜ್ಞರಾಗಿದ್ರು. ನಿಮ್ಗೆ ಗೊತ್ತಿರಲಿ, ಜಗದೀಶ್ ಚಂದ್ರ ಬೋಸ್, JC ಬೋಸ್ ಅಂತೇಳಿ ಒಬ್ಬರು ಜಗತ್ ಪ್ರಸಿದ್ಧ ಭಾರತೀಯ ಸಸ್ಯ ವಿಜ್ಞಾನಿ ಆಗಿದ್ರು. ಅವರು ಸಸ್ಯಗಳಿಗೂ ಜೀವವಿದೆ, ಅವು ಪ್ರಾಣಿಗಳಂತೆ ಕ್ರಿಯೆಗೆ ಪ್ರತಿಕ್ರಿಯಿಸುತ್ತವೆ ಎಂಬ ಅಂಶವನ್ನ ಇಡೀ ಜಗತ್ತಿಗೆ ತೋರಿಸಿದ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್. ನಾವು ಎಲ್ಲರೂ ಹೋಗುವಾಗ ಗಿಡದ ಒಂದು ಎಲೆ ಹಿಂಗೆ ಚಿವುಟಿ ಏನೋ ಕಟ್ ಮಾಡಿ ಹೋಗದ್ ಬಿಡ್ತೀವಿ. ಆ ಸಸ್ಯಕ್ಕೆ ಎಲೆಯನ್ನ ನೀವು ತೆಗೆದ್ರೆ ನೋವಾಗ್ತದಂತ. ನಮಗೆ ಹೆಂಗ್ ಕೈದು ಬೆರಳನ್ನು ಕಟ್ ಮಾಡಿದ್ರೆ ನೋವಾಗ್ತದಲ್ಲ, ಹಾಗೇ ಆ ಸಸ್ಯಕ್ಕೆ ನೋವಾಗ್ತದಂತ. ಅಂದ್ರ ಸಸ್ಯಗಳಿಗೂ ಜೀವವಿದೆ ಎಂಬ ಸತ್ಯವನ್ನ ಅವರು ನಮಗೆ ತೋರಿಸಿಕೊಟ್ರು. ಅದ್ರ ಮೇಲೆ ಬಹಳಷ್ಟು ಸಂಶೋಧನೆಗಳಾದವು. ಇವತ್ತು ಬಹಳಷ್ಟು ನೀವೆಲ್ಲ ತರಗತಿಗಳಲ್ಲಿ ಅಧ್ಯಯನ ಮಾಡ್ತೀರಿ. ಅಂದ್ರೆ ಸಸ್ಯಗಳಲ್ಲಿ ನಡೆಯುವ ಹೇಳ್ತೀರಿ. ಯಾರೇ ಹುಲ್ಲನ್ನು ತಿಂದು ಮಿಡತೆ ಬದುಕ್ತದ, ಮಿಡತೆಯನ್ನು ತಿಂದು ಯಾವ್ದು ಬದುಕ್ತದ ರೀ? ಕಪ್ಪೆಯನ್ನು ತಿಂದ ಹಾವು ತಿಂದ. ಹೀಗೊಂದು ಫುಡ್ ಚೈನ್ ಬರ್ತದ. ಆ ಫುಡ್ ಚೈನ್ ಅಥವಾ ಆಹಾರ ಸರಪಣಿಯಲ್ಲಿ ಒಂದು ಜೀವಿ ನಾಶವಾಗಿ ಹೋದರೆ ಇಡೀ ಆಹಾರ ಸರಪಣಿಯೇ ವ್ಯತ್ಯಯ ಆಗ್ತದೆ. ನಾವು ಹಾವುಗಳನ್ನು ನೋಡ್ರಿ, ಇವತ್ತಿನ ದಿವಸ ಏನ್ ಮಾಡ್ತೀವಿ? ಹಾವುಗಳನ್ನು ನೋಡಿದೀವಿ ಅಂತಂದ್ರೆ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವು ಹಾವುಗಳನ್ನ ನಮ್ಗೆ ಏನಾದ್ರೂ ಮಾಡ್ಲಿ ಬಿಡ್ಲಿ ಅದು ಬೇರೆ, ಆದ್ರೆ ಹಾವುಗಳನ್ನ ನಾವು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಪರಿಸರ ಕೊಂಡಿಯಲ್ಲೇ ಹಾವು ಅಂತಕ್ಕಂಥ ಒಂದು ಜೀವಿ ನಾಶವಾಗಿ ಹೋದರೆ ಏನಾಗ್ತದ ಅದರ ಅರಿವು ನಮಗಿರ್ಬೇಕು. ಅದು ಜೀವ ವೈವಿಧ್ಯತೆಯಲ್ಲಿ ಬರ್ತದ. ನಮ್ಮ ಶಿವರಾಮ್ ಕಾರಂತ್ ಅವರು ಒಂದು ಪರಿಸರದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಾರ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾರ ಅವ್ರು. ಏನು? ಬ್ರಹ್ಮಗಿರಿ ಬೆಟ್ಟದ ಮೇಲಿರುವ ಹುಲಿಗೂ ನಿಮ್ಮ ಮನೆಯಲ್ಲಿರುವ ನಲ್ಲಿಯ ನೀರಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ನೋಡ್ರಿ, ತೋರಿಕೆಗೆ ನೋಡಿದ್ರೆ ನಮಗೆ ಏನು ಅನ್ಸಂಗಿಲ್ಲ. ಏನ್ರಿ, ನಮ್ಮ ಮನೆಯೊಳಗೆ ನಳದೊಳಗೆ ನೀರು ಬರ್ತದ, ಅಲ್ಲೆಲ್ಲೋ ಗುಡ್ಡದೊಳಗೆ ಅರಣ್ಯದೊಳಗೆ ಹುಲಿ ಇರ್ತದ, ಅದಕ್ಕೆ ಇದಕ್ಕೆ ಏನು ಸಂಬಂಧ ರೀ ಅನಿಸ್ತದ. ಆದರೆ ಸಂಬಂಧ ಇದೆ. ಹೇಗಿದೆ ನೋಡ್ರಿ ಸಂಬಂಧ? ನಾವು ಹುಲಿಗಳನ್ನ ಬೇಟೆ ಆಡ್ತಾ ಹೋದ ಮನುಷ್ಯ, ಹುಲಿಗಳ ಸಂಖ್ಯೆ ಏನಾಗ್ತದ್ರಿ? ಬೇಟೆ ಆಡಿದ್ರ ಕಡಿಮೆ ಆಗ್ತದೆ, ಹೌದಾ? ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ಅರಣ್ಯದಲ್ಲಿ ಕಡಿಮೆ ಆದಂತೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಏನಾಗ್ತದ್ರಿ? ಹೆಚ್ಚಾಗ್ತದೆ. ಯಾವಾಗ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತದ ಅವಾಗ ಸಸ್ಯಗಳ ಸಂಖ್ಯೆ ಏನಾಗ್ತದ್ರಿ? ಕಡಿಮೆ ಆಗ್ತದೆ. ಲಕ್ಷ ಕೊಟ್ಟಾರ್ಗಟ್ಟ ಗೊತ್ತಾಗ್ತದ, ಕರೆಕ್ಟಾ? ಸಸ್ಯಗಳ ಸಂಖ್ಯೆ ಕಡಿಮೆ ಆಗ್ತದ. ಯಾವಾಗ ಸಸ್ಯಗಳ ಸಂಖ್ಯೆ ಕಡಿಮೆ ಆಗ್ತದ ಮಳೆ ಪ್ರಮಾಣ ಏನಾಗ್ತದೆ ಹೇಳ್ರಿ? ಕಡಿಮೆ ಆಗ್ತದೆ. ಯಾಕಂದ್ರೆ ಸಸ್ಯಗಳು ನೈಸರ್ಗಿಕ ನೀರಿನ ಚಕ್ರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ದೊಡ್ಡ ಆಲದ ಮರ ಐತಿ ಅಂತಂದ್ರ ಒಂದು 100 ಲೀಟರ್ ನೀರನ್ನ ಅದು ಬೇರುಗಳ ಮುಖಾಂತರ ಝೈಲಮ್ ಅಂಗಾಂಶದ ಮುಖಾಂತರ ಹೀರ್ಕೋತದ. 95 ಲೀಟರ್ ನೀರನ್ನ ಆವಿಯಾಗಿ ವಾತಾವರಣಕ್ಕೆ ಬಿಡ್ತದ. 5 ಲೀಟರ್ ನೀರನ್ನು ಮಾತ್ರ ಆಹಾರ ತಯಾರಿಸಲಿಕ್ಕೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಳಕೆ ಮಾಡ್ಕೊಂತದ. ಆ 95 ಲೀಟರ್ ನೀರೆಲ್ಲ ಎಲ್ಲಿ ಹೋಗ್ತದ? ವಾತಾವರಣದೊಳಗೆ ಹೋಗಿ ಮೋಡ್ಗಳಾಗ್ತದ, ಮತ್ ಮಳೆ ಆಗ್ತದ, ಮತ್ತ ನೆಲಕ್ಕ ಸೇರ್ಕೋತದ, ಅಂಡರ್ ಗ್ರೌಂಡ್ ವಾಟರ್ ಆಗ್ತದ, ಅಂತರ್ಜಲ ಆಗ್ತದ. ಮತ್ತ ಅಂತರ್ಜಲವನ್ನ ಗಿಡಗಳು ಏನ್ ಮಾಡ್ತಾವ? ಹೀರಿಕೊಳ್ತಾವ. ಹೀಗೆ ಸಸ್ಯಗಳು ನೈಸರ್ಗಿಕ ನೀರಿನ ಚಕ್ರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾವ. ಅವ್ರೇನ್ ಹೇಳಿದ್ರು? ಸಸ್ಯಾಹಾರಿ ಸಂಖ್ಯೆಗಳು ಹೆಚ್ಚಾದಂತೆ ಸಸ್ಯಗಳ ಸಂಖ್ಯೆ ಕಡಿಮೆ ಆಗು, ಸಸ್ಯಗಳ ಸಂಖ್ಯೆ ಕಡಿಮೆ ಆದಂತೆ ನೀರಿನ ಪ್ರಮಾಣ ಕಡಿಮೆ ಆಯಿತು, ನೀರಿನ ಪ್ರಮಾಣ ಕಡಿಮೆ ಆದಂತೆ ಬೆಂಗಳೂರಿನ ನಲ್ಲಿಯ ನೀರು ಅಷ್ಟೇ ಅಲ್ಲ, ಮಧುರಕಂಡಿಯ ನಲ್ಲಿಯ ನೀರು ಬರುವುದಿಲ್ಲ. ಈ ಆಹಾರದ ಸರಪಣಿಯ ಮೂಲಕ ನಮಗೆ ಸಂಬಂಧ ಸರಿಯಾಗಿ ಗೊತ್ತಿರಬೇಕು. ಈ ಆಹಾರ ಜಾಲ, ಆಹಾರ ಸರಪಣಿ ಅಂತೇಳಿ ನಿಮಗೆಲ್ಲ ಅಭ್ಯಾಸ ಬಂದಿರ್ತಾವ, ರೈಟ್? ಅದು ಯಾಕೆ ಬಂದಿರ್ತದ, ಅದ್ರ ಹಿನ್ನೆಲೆ ಏನದ ಅನ್ನೋದನ್ನ ನೀವು ಎಲ್ಲ ಪರಿಶೀಲನೆ ಮಾಡಿದಾಗ ಮಾತ್ರ ನಮಗೇನಾಗ್ತದ ಗೊತ್ತಾಗ್ತದ. ಈಗ ಸಸ್ಯಗಳನ್ನ ರಸ್ತೆ ಬದಿಗಳಲ್ಲಿ ಬೆಳೆಸಿರ್ತಾರ ನೋಡ್ರಿ. ರಸ್ತೆ ಬದಿಗಳಲ್ಲಿ ಯಾಕೆ ಬೆಳೆಸಿರ್ತಾರ? ಗಾಳಾಗಲಿ ಅಂತೇಳಿ ಬೆಳೆಸಿರ್ತಾರ. ಯಾರೇ ಗುಡ್ಡಾಪುರದ ನಮ್ಗ ಮಂತ್ರಾಲಯಕ್ಕ ಪಾದಯಾತ್ರೆ ಹೋಗ್ತಿರ್ತಾರಲ್ಲ, ಅವ್ರಿಗೆಲ್ಲ ಏನಾಗ್ತದ? ನೆರಳಾಗ್ತದ, ಆರಾಮ್ ನಡ್ಕೊಂತ ಹೋಗ್ತಾರ.
ಹೌದಾ? ಅದ್ರ ಜೊತೆಗೆ ಸಸ್ಯಗಳು ನಮಗೆ ಮತ್ತೇನೇನು ಕೊಡ್ತಾವ? ಪ್ರಾಣವಾಯುವನ್ನು ಕೊಡ್ತಾವ. ನೀವೆಲ್ಲ ಪಠ್ಯದೊಳಗೆ ಓದ್ತೀರಿ, ಹೌದಾ? ಆ ಪ್ರಾಣವಾಯು ಬೆಲೆಯನ್ನೇ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಮಣ್ಣಿನ ಸವಕಳಿಯನ್ನು ತಡಿತಾವ, ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗದಂತೆ ತಡಿತಾವ. ಯಾವ ಸಸ್ಯಗಳು? ಎಷ್ಟೋ ಪ್ರಾಣಿಗಳಿಗೆ ಆಶ್ರಯ ತಾಣಗಳಾಗ್ಯಾವ, ವಾತಾವರಣವನ್ನು ಶುದ್ಧವಾಗಿಡ್ತಾವ. ಈ ಎಲ್ಲಾ ಕೆಲಸಗಳನ್ನ ಯಾವ ಮಾಡ್ತಾವ? ಸಸ್ಯಗಳು ಮಾಡ್ತಾವ. ಅದಕ್ಕೆ ನಿಮ್ಮ ಶಾಲಾ ಆವರಣದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಮಳೆಗಾಲ ಇರ್ತದ. ಜೂನ್ 5ನೇ ತಾರೀಕಿಗೆ ಏನ್ ಮಾಡ್ತೀವಿ ನಾವು? ವಿಶ್ವ ಪರಿಸರ ದಿನ ಆಚರಣೆ ಮಾಡ್ತೀವಿ. ಅವಾಗ ಏನ್ ಮಾಡ್ಬೇಕ್ರಿ? ಸಸ್ಯಗಳನ್ನ ನೆಡುವ ಕಾರ್ಯಕ್ರಮವನ್ನ ಇಕೋ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಬೇಕು. ಬರೀ ಸಸ್ಯಗಳನ್ನು ನಡೆಸುವುದಷ್ಟೇ ಅಲ್ಲ, ಏನ್ ಮಾಡ್ಬೇಕ್ರಿ? ಅವ್ರನ್ನ ಪಾಲನೆ ಪೋಷಣೆ ಆಗೋದಿಲ್ಲ. ಹಾಗೆ ಆ ಸಸ್ಯಗಳು ನಮಗೆ ಇಷ್ಟೆಲ್ಲ ಏನು ಉಪಯೋಗಕ್ಕೆ ಬಂದಾವಂತ ತಿಳ್ಕೊಂಡ ಸಾಲು ಮರದ ತಿಮ್ಮಕ್ಕನ ಹೆಸರು ಕೇಳಿರಿ? ಸಾಲು ಮರದ ತಿಮ್ಮಕ್ಕ ದಾವಣಗೆರೆಯಿಂದ ಮೈಸೂರದವರೆಗೆ ಅವಳಿಗೆ ಮಕ್ಕಳಿರಲಿಲ್ಲ. ರಸ್ತೆ ಬದಿಗಿರುವ ಸಸ್ಯಗಳನ್ನೇ ತನ್ನ ಮಕ್ಕಳೆಂದು ತಿಳಿದು ಆಕಿದ ಕಾಯಕ ಏನಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲಾ ಸಸ್ಯಗಳು ಎಲ್ಲೆಲ್ಲಿ ನೀರು ಲಭ್ಯ ಅದಲ್ಲ ಅಲ್ಲೆಲ್ಲಿ ನೀರು ತಗೊಂಡು ಹೋಗೋದು, ಆ ರಸ್ತೆ ಬದಿಗಿರುವ ಸಸ್ಯಗಳಿಗೆ ನೀರನ್ನ ಉಣಿಸೋದು. ಆ ಸಾಲು ಮರದ ತಿಮ್ಮಕ್ಕ ಶಾಲೆಯನ್ನು ಕಲ್ತಿಲ್ಲ, ಹೆಬ್ಬಟ್ಟಿನವರು ನೋಡ್ರಿ. ಶಾಲೆಯನ್ನ ಕಲಿಯದೇನ ಈ ಪರಿಸರದ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಿ ಆ ಅಮ್ಮ ನಿಮಗೆಲ್ಲ ಇವತ್ತಿನ ದಿವಸ ಆದರ್ಶ ಆದ್ರು. ಅವರು ಕೆಲವೇ ದಿನಗಳಿಂದ ತೀರ್ಕೊಂಡ್ರು, ಗೊತ್ತದ ನಿಮ್ಗ? ನಿಮ್ಗೆ ಪಠ್ಯದೊಳಗೆ ಅವ್ರ ಬಗ್ಗೆ ಒಂದು ಪಾಠ ಅದ. ಎಷ್ಟನೇ ತಕ್ಕದ ಪಾಠ ಅದ? ಎಸ್, 8ನೇ ತರಗತಿ ಒಂದು ಪಾಠ ಅದ, ಹೌದಾ? ಸಾಲು ಮರದ ತಿಮ್ಮಕ್ಕನಂಥವ್ರು ಎಷ್ಟೋ ಜನ ತಮ್ಮ ಈ ಪರಿಸರವನ್ನು ಉಳಿಸ್ಲಿಕ್ಕೆ ತ್ಯಾಗವನ್ನು ಮಾಡ್ಯಾರ. ಅದೇ ತರ ಮತ್ತೆ ಯಾರು ನಿಮಗೆ ಪರಿಸರದ ಕೊಡುಗೆ ಕೊಟ್ಟವ್ರು ಗೊತ್ತದ? ಹೇಳ್ರಿ ನೋಡೋಣ. ಸುಂದರ್ಲಾಲ್ ಬಹುಗುಣ ಅಂತೇಳಿ ಒಬ್ರು ಬರ್ತಾರ. ಉತ್ತರ ಭಾರತದಲ್ಲಿ ಚಿಪ್ಕೋ ಚಳವಳಿ ಅಂತ ಹೇಳಿ ಆಯ್ತು, ಅಪ್ಪಿಕೋ ಚಳವಳಿ ಅಂತಾರೆ ಕನ್ನಡದೊಳಗೆ. ಅದಕ್ಕೆ ಮರಗಳನ್ನ ಕಡಿಬೇಕಾದ್ರ ಮರಗಳನ್ನು ಬಂದು ಅಪ್ಪಿಕೊಂಡ ಮೊದಲು ನಮ್ಮನ್ನ ಕಡಿರಿ, ಆಮೇಲೆ ಮರಗಳನ್ನ ಕಡಿರಿ ಅಂತ ಹೇಳಿದ್ರು. ಅಂತ ಒಂದು ಜನಾಂಗನ ಇಡೀ ಅರಣ್ಯವನ್ನ ಉಳಿಸ್ಲಿಕ್ಕೆ ಅಂತೇಳಿ ತ್ಯಾಗವನ್ನ ಮಾಡ್ತದ. ಬಿಷ್ಣೋಯಿ ಅಂತೇಳಿ ಒಂದು ಜನಾಂಗ ಬರ್ತದ. ನಿಮಗೆ ಸೆಕೆಂಡ್ PUC ಒಳಗೆ ಬಯಾಲಜಿ ಒಳಗೆ ಒಂದು ಪಾಠ ಅದ, ಅಲ್ಲಿ ಡಿಟೇಲ್ ಆಗಿ ಅದ್ರ ಬಗ್ಗೆ ಇಕಾಲಜಿ ಒಳಗ ನೀವು ಅಧ್ಯಯನ ಮಾಡ್ತೀರಿ. ಇವತ್ತ ಅರಣ್ಯಗಳ ಎಷ್ಟಿರಬೇಕು? 1952ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಅಂತ ಹೇಳಿ ಮಾಡಿದ್ರ. ಅದು ಏನ್ ಹೇಳ್ತದ ಅರಣ್ಯ ನೀತಿ ಒಳಗ? ಯಾವುದೇ ಒಂದು ದೇಶ ಅಭಿವೃದ್ಧಿಶೀಲವಾಗಿರಬೇಕಾದರೆ 33% ಅರಣ್ಯವನ್ನು ಹೊಂದಿರಬೇಕು. ನೋಡ್ರಿ, ಒಂದು ಪೂರ್ಣ ಭಾಗ ಭೂಮಿ ಅದ ಅಂತಂದ್ರ 1/3 ಭಾಗ ಏನಿರ್ಬೇಕು? ಆ ದೇಶದ್ದು ಅರಣ್ಯ ಇರ್ಬೇಕು. ಇನ್ನು 2 ಭಾಗ ಭೂಮಿ ಇರ್ಬೇಕು. ನಮ್ಮ ದೇಶದ ಅರಣ್ಯ ಪ್ರದೇಶ ಎಷ್ಟು ಇದೆ ಗೊತ್ತೇ? ಕನಿಷ್ಠ 33 ಇರ್ಬೇಕ. ಅದು ನಮ್ಮ ದೇಶದ ಎಷ್ಟದ ತಿಳ್ಕೊಬೇಕು ನಾವು. 19% ನೋಡ್ರಿ, ಎಷ್ಟು ಕಮ್ಮಿ ಆಯ್ತು ನೋಡ್ರಿ. 33 ಇದ್ರ ಸಂಪತ್ಭರಿತ ದೇಶ ಆಗಿರ್ತದ. 19% ಇತ್ತು ಅಂತೇಳಿ 10 ವರ್ಷ ಹಿಂದಿಂದ ಅಂಕಿಅಂಶ. ಪ್ರತಿ ವರ್ಷ 1% ಕಮ್ಮಿ ಹಾಕೋತ ಹೊಂಟದ. ಇದ್ರ ಬಗ್ಗೆ ನಾವು ಎಚ್ಚರದಿಂದ ಇರ್ಬೇಕು. ಅರಣ್ಯ ಏನಾಗ್ಲಿಕ್ಕೆ 19 ಇದ್ದದ್ದು 18% ಉಳಿತು. 18 ಇದ್ದಿದ್ದು ಎಷ್ಟಾಯ್ತು? 17%, 16%, ಮುಂದೆ ಹಂಗ 2%, 1% 0 ಆಗಿರ್ತದ. ಅವಾಗ ಭೂಮಿ ಮೇಲೆ ಯಾವ ಜೀವಿನೂ ಇರೋದಿಲ್ಲ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಪರಿಸರ ವಿಜ್ಞಾನಿಗಳು ಹೇಳ್ತಾರೆ, ಅರಣ್ಯಗಳು ಈ ಪರಿಸರದ ಶ್ವಾಸಕೋಶಗಳಿದ್ದಂತೆ. ನಮ್ಗೆ ಶ್ವಾಸಕೋಶಗಳಿದ್ರ ಉಸಿರು ತಗೊಂತೀರಿ, ಉಸಿರು ಹೊರಗಡೆ ಬಿಡ್ತೀರಿ. ಮತ್ತು ಅರಣ್ಯಗಳಿದ್ದು ಅಂತಂದ್ರ ಅವು ಆಕ್ಸಿಜನ್ ಅನ್ನು ಕೊಡ್ತಾವ, ನಾವು ಉಸಿರನ್ನ ತೆಗೆದುಕೊಳ್ತೀವಿ, ಗಾಳಿಯನ್ನ ತೆಗೆದುಕೊಳ್ತೀವಿ. ಇಲ್ಲಂತಂದ್ರ ಇರೋದಿಲ್ಲ. ಯಾವುದೇ ಒಂದು ದೇಶದಲ್ಲಿ ಮರಗಳನ್ನು ಕಡಿಯುತ್ತಿದ್ದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲವೆಂದೇ ಹೇಳಬೇಕು. ನೋಡ್ರಿ, ಪರಿಸರ ವಿಜ್ಞಾನಿಗಳು ಹೆಂಗೆ ಹೇಳ್ಯಾರ, ಯಾವುದೇ ಒಂದು ದೇಶದೊಳಗೆ ಬರೀ ಮರಗಳನ್ನು ಕಡಿತಿದ್ರಂದ್ರ ಆ ದೇಶದ ಎಕನಾಮಿ, ಆರ್ಥಿಕ ಪರಿಸ್ಥಿತಿ ಏನಿಲ್ಲ, ಸರಿ ಇಲ್ಲವೆಂದೇ ಹೇಳಬೇಕು ಅಂತ. ನೀವು ಬೇರೆ ದೇಶಗಳು ನೋಡ್ರಿ, ಅಮೇರಿಕಾದದು ನೋಡ್ರಿ,
65% ಕಾಡ್ ಇರ್ತದ, 35% ಏನಿರ್ತದ ನಾಡಿರ್ತದ. ರಷ್ಯಾ ನೋಡ್ರಿ, ಹೌದಾ? ಇಡೀ ರಷ್ಯಾ ತುಂಬೆಲ್ಲ ಏನೋ ಹಚ್ಚು ಹಸಿರಾಗಿರ್ತದ. ನಮ್ಮಲ್ಲಿ ಕೆಲವು ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ನಾವು, ಜೀವ ವೈವಿಧ್ಯತೆ ಎಲ್ಲಿ ಬರ್ತಾವ? ಒಂದು ಪಶ್ಚಿಮ ಘಟ್ಟಗಳಂತ ಬರ್ತಾವ. ಪಶ್ಚಿಮ ಘಟ್ಟಗಳು ನಿಮ್ಗೆ ಅಭ್ಯಾಸಕ್ಕೆ ಬಂದಿದ್ವು? ಎಸ್, ಅಲ್ಲಿ ಬರ್ತದೆ. ಇನ್ನೊಂದು ಹಿಮಾಲಯನ್ ಪ್ರದೇಶದಲ್ಲಿ ಬರ್ತದೆ. ಹಿಮಾಲಯನ್ ಮೇಲೆ ಏನು ಇಂಡೋ ಬರ್ಮಾ ಹಿಮಾಲಯನ್ದೊಳಗೆ ಬರ್ತದೆ. ಇನ್ನು ಕೆಳಗಡೆ ಶ್ರೀಲಂಕಾದ ಕೆಳಗೆ ಬರ್ತದೆ. ರಿಚ್ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಅತ್ಯಂತ ಹೆಚ್ಚಿನ ಸಂಪದ್ಭರಿತ ಜೀವ ಸಂಕುಲ ಬದುಕಿ ವಾಸವಾಗ್ಯದ ಅಂತ ಹೇಳ್ತೀವಿ. ನಾವು ನೀವು ಇವತ್ತು ಎಚ್ಚೆತ್ತುಕೊಂಡ ಈ ಪರಿಸರದ ನಿಯಮಗಳನ್ನು ಪಾಲಿಸದೇ ಹೋದರೆ ಏನಾಗ್ತದೆ ನೋಡ್ರಿ, ಮುಂದೊಂದು ದಿನ ಇಬ್ಬನಿಯ ಹಣಿಗಾಗಿ ಪರಿತಪಿಸುವ ಕಾಲ ಬರ್ತದಂತ. ಇಬ್ಬನಿಯ ಹಣಿ ಅಂತಂದ್ರೆ ಏನ್ರಿ? ಒಂದು ಎಲೆ ಮೇಲೆ ಹನಿ ಹನಿ ಬಿದ್ದಿರ್ತದ. ಬೆಳಿಗ್ಗೆ ನಾವು ನಾಲ್ಗಿ ಹೋದ ಎಲೆ ತುದಿಗೆ ಹಚ್ಚೋದು, ಒಂದು ಹನಿ ನೀರು ಸಿಗ್ತದೆ ನಿಮಗೆ, ಮುಗೀತು. ಅಬ್ಬಾ, ಒಂದು ಹನಿ ನೀರು ಸಿಕ್ತಪ್ಪ ನನಗೆ ಇವತ್ತು ಅನ್ಬೇಕಾಗ್ತದಂತ. ನೀವು ಯಾವಾಗ ಪರಿಸರದ ಬಗ್ಗೆ ನೀವು ಹೀಗೆ ನಿರ್ಲಕ್ಷ್ಯ ಮಾಡುತ್ತಾ 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 ಹೋದದ್ದೇ ಆದರೆ, ಪರಿಸರ ವಿಜ್ಞಾನಿಗಳು ಹೇಳ್ಯಾರ ಏನಂತ? ಮುಂದೊಂದು ದಿನ ಇಬ್ಬನಿಯ ಹಣಿಗಾಗಿ ಪರಿತಪಿಸುವ ಕಾಲ ಬರುತ್ತದೆ. ಎಚ್ಚರ 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 ಅಂತ ಹೇಳ್ಯಾರ. ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂದ್ರೆ ಮುಂದೊಂದು ದಿವಸ ಇಂಥ ಅನಾಹುತ ಆಗ್ತದ. ಮಹಾತ್ಮ ಗಾಂಧೀಜಿಯವರು ಒಂದು ಬಂಗಾರದಂಥ ಮಾತನ್ನು ಹೇಳ್ತಾರೆ ಪರಿಸರದ ಬಗ್ಗೆ. ನೆನ್ಪಿಟ್ಕೋಬೇಕು, ನೀವೆಲ್ಲ ನೆನ್ಪಿಟ್ಕೋತೀರಿ? ಏನು ಹೇಳ್ಯಾರ ನೋಡ್ರಿ, ಈ ಪರಿಸರವು ಮಾನವನ ಎಲ್ಲ ಆಶೆಗಳನ್ನು ಈಡೇರಿಸುತ್ತದೆ. ನಮಗೆ ಏನ್ ಬೇಕಲ್ಲ ಪ್ರಕೃತಿ ನಮಗೆಲ್ಲನೂ ಕೊಡ್ತದೆ, ಆದರೆ ದುರಾಶೆಗಳನ್ನಲ್ಲ. ಸರಿಯಾಗಿ ನೆನ್ಪಿಟ್ಕೋಬೇಕು. ಈ ಪರಿಸರವು ಮಾನವನ ಎಲ್ಲ ಆಶೆಗಳನ್ನ ಪೂರೈಸುತ್ತದೆ, ಆದರೆ ದುರಾಶೆಗಳನ್ನಲ್ಲ. ನಮಗೆ ಏನ್ ಬೇಕು? ಪ್ರಕೃತಿ ಸೌಂದರ್ಯ. ಈಗ ನಾವು ಶಿವಮೊಗ್ಗ ಸಹ್ಯಾದ್ರಿ ಬೆಟ್ಟದ ಕಡೆಗೆ ಹೋದೀವಿ ಅಂತಂದ್ರ ಬರೇ ಆ ಗುಡ್ಡ ಬೆಟ್ಟಗಳನ್ನು ನೋಡಿದ್ರೆ ಸಾಕು, ಎಷ್ಟು ಸೌಂದರ್ಯ ಭರಿತವಾಗ್ಯದ ಅನಿಸ್ತದ. ಪ್ರವಾಸೋದ್ಯಮ ಇಲಾಖೆಯವರನ್ನೆಲ್ಲ ಅಭಿವೃದ್ಧಿ ಮಾಡ್ಯಾರ. ನೀವು ಪ್ರವಾಸಕ್ಕೆ ಹೋಗ್ಬೇಕು, ನೋಡ್ಬೇಕು, ಅಲ್ಲಿ ಹೋಗಿ ಸೃಷ್ಟಿ ಸೌಂದರ್ಯವನ್ನು ನೋಡ್ಬೇಕು. ಹೋಗಿದ್ರೆ ನೀವಾಗ್ರೆ ಪ್ರವಾಸಕ್ಕೆ ಜೋಗ್ ಜಲಪಾತ, ಅದ್ರ ಸುತ್ತಮುತ್ತಿರುವ ಸೃಷ್ಟಿ ಸೌಂದರ್ಯ ನೋಡ್ಬೇಕು. ಆ ಥರ ಪರಿಸರ ಇರ್ಬೇಕು. ಇಲ್ಲಂತಂದ್ರೆ ಏನಾಗ್ತದ? ಇಡೀ ಮರುಭೂಮೀಕರಣ ನಿಮಗೆ ಪಠ್ಯದೊಳಗೆ ಬರ್ತದ. ಏನಾಗ್ತದ್ರಿ? ಒಂದು ಕೃಷಿ ವಿಸ್ತರಣೆ ಮಾಡ್ತೀವಿ ನಾವು, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್. ಗುಡ್ ಇರ್ತದ, ಅಲ್ಲೆಲ್ಲ ಬೆಳೆ ಬೆಳ್ಕೊಂತ ಹೋಗ್ತೀವ, ಅರಣ್ಯ ಎಲ್ಲ ಕಡಿಮೆ ಹಾಕೊಂತ ಹೋಗ್ತದ. ಎರಡನೇದು ನಗರೀಕರಣ ಮಾಡ್ತೀವಿ, ಮಣಿ ಕಟ್ಕೊಂತ ಹೋಗ್ತೀವಿ. ನೋಡಿರೇನ ಗುಡ್ದೊಳಗೆ ನೀವು ಮುಂಜಾನೆ ಹೇಳಿದ್ರ ಗುಡ್ದೊಳಗೆಲ್ಲ ಮಣಿಗಳಾಗಿರ್ತಾವ, ನೋಡಿರಿ? ಅಂದ್ರೆ ಅಷ್ಟು ಅರಣ್ಯ ಪ್ರದೇಶ ಕಡಿಮೆ ಆಯ್ತು ಅಂದ. ಮೂರನೇದು ಇಂಡಸ್ಟ್ರಿಗಳನ್ನ ಮಾಡ್ತೀವಿ, ಕೈಗಾರಿಕೆಗಳನ್ನ ಮಾಡ್ತೀವಿ. ಹೋಗ್ತಾನ ಅವಾಗ ಅರಣ್ಯದ ಪ್ರಮಾಣ ಏನಾಗ್ತದ? ಕ್ಷೀಣಿಸ್ತಾ ಹೋಗ್ತದ. ಆದ್ರಿಂದ ನಾವು ನೀವು ಎಲ್ಲ ಅಂದ್ರೆ ನಮಗೆ ಏನು ಸಾಧ್ಯದ ಅದನ್ನರೇ ಮಾಡ್ಬೇಕು. ನಿಮ್ಗೇನು ಪರಿಸರದ ಬಗ್ಗೆ ನೋಡ್ರಿ, ಈಗ ಸೈಕಲ್ ಮೋಟರ್ ತೊಳಿತಿರ್ತಾರೆ ಕೆರೆ ಒಳಗ, ನೋಡ್ರಿ? ಟ್ರ್ಯಾಕ್ಟರ್ ತೊಳಿತಿರ್ತಾರ, ಕಾರ್ ತೊಳಿತಿರ್ತಾರ, ಒಳಗೆ ನೀರಾಗ ಕೆಳಗ ಇಳಿಸಿರ್ತಾರ. ಏನ್ ಅನಾಹುತ ಆಗ್ತದ ಗೊತ್ತಿರ್ಬೇಕು. ನೀರೊಳಗ ಇಳಿಸಿದ್ರ, ನೀವು ವಾಹನಗಳನ್ನು ತೊಳೆದ್ರ ಅದ್ರೊಳಗಿದ್ರು ಪೆಟ್ರೋಲ್ ಡೀಸೆಲ್ ಎಲ್ಲ ನೀರಿನ ಮೇಲೆ ಬೀಳ್ತದೆ. ಎಣ್ಣೆ ನೀರಿನ ಮೇಲೆ ತೇಲುತ್ತದೆ. ಏಕೆ? ಎಣ್ಣೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಕರೆಕ್ಟಾ? ನೀರಿನ ಮೇಲ್ಮೈ ಮೇಲೆ ತೇಲ್ತಂತಂದ್ರ ಅಲ್ಲಿ ಒಂದು ಕೆರೆ ಪರಿಸರ ವ್ಯವಸ್ಥೆ ಇರ್ತದ. ನೀವು ಅಭ್ಯಾಸ ಮಾಡಿರ್ತೀರಿ ಕೆರೆ ಪರಿಸರ ವ್ಯವಸ್ಥೆ. ಅಲ್ಲಿ ಪ್ರೊಡ್ಯೂಸರ್ಸ್ ಅಥವಾ ಉತ್ಪಾದಕ ಜೀವಿಗಳಿರ್ತಾವ. ಆ ಉತ್ಪಾದಕ ಜೀವಿಗಳ ನಾಶ ಆಗ್ತಾವ. ಆ ಉತ್ಪಾದಕ ಜೀವಿಗಳನ್ನು ತಿಂದು ಬದುಕುವ ಉಪಭೋಗಿ ಜೀವಿಗಳಿರ್ತಾವ. ಪ್ರಾಥಮಿಕ, ದ್ವಿತೀಯ, ತೃತೀಯ ಉಪಭೋಗಿ ಜೀವಿಗಳು. ಅಂದ್ರೆ ಇಡೀ ಒಂದು ಇಕೋಸಿಸ್ಟಮ್ ನಾಶ ಆಗಿ ಹೋಗ್ಬಿಡ್ತದ. ನಾವು ಅಂತೀವಿ ನಮ್ದೊಂದು ಸೈಕಲ್ ಮೋಟರ್ ತೊಳೆದ್ರೆ ಏನಾತ್ರಿ ಅಂತೀವಿ. ಇನ್ನು ಗುಬ್ಬಿಗಳ, ಪಕ್ಷಿಗಳ ನಿಮ್ಮ ಮನೆ ಹತ್ರ ಸುತ್ತಮುತ್ತ ಸ್ಕೂಲ್ ಹತ್ರ ಎಲ್ಲರೇ ಬಂದಿರ್ತಾವ. ಒಂದು ಪಾತ್ರೆ ಒಳಗೆ ಒಂದಿಷ್ಟು ನೀರು ಹಾಕಿಡೋದು, ಇವು ಸಣ್ಣ ಸಣ್ಣ ಚಟುವಟಿಕೆಗಳಿವು. ನೀವು ನೋಡಿರ್ಬೇಕಾರ ಒಂದ್ 2-3 ದಿವಸ ನೀರು ಹಾಕಿ ಒಂದು ಸ್ಥಳದೊಳಗೆ ಇಡ್ರಿ, 1-2 ಪಕ್ಷಿ ಬಂದ ಅದ್ರ ಒಂದ ಹನಿ ನೀರು ಬೇಕಾದಕ್ಕೆ ಭಾಳ ಕುಡಿಯಂಗಿಲ್ಲ. ಅದ ಎಷ್ಟು ಕುಡಿತದ್ರಿ? 1-2 ಹನಿ ನೀರು ಕುಡಿತದ. ಎಷ್ಟು ಖುಷಿಯಿಂದ ಹಾರಾಡ್ಕೊಂಡು ಹೋಗ್ತದ. ಹೌದಾ? ಏನೇನ್ ಮಾಡ್ಬೇಕು? ಪಕ್ಷಿಗಳಿಗೆ ಬೇಸಿಗೆ ದಿನಗಳಲ್ಲಿ ಅವಕ್ಕ ನೀರಿನ ಲಭ್ಯತೆ ಇರೋದಿಲ್ಲ. ಅದಕ್ಕೆ ನೀವ ಕೃತಕವಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟ ಅವು ಈ ಪರಿಸರದ ವ್ಯವಸ್ಥೆಯಲ್ಲಿ ಬದುಕುವಂತೆ ನೋಡ್ಬೇಕು.
ಒಂದನೇದು ಪ್ಲಾಸ್ಟಿಕ್ಕನ್ನು ಮಿತವಾಗಿ ಬೆಳೆಸ್ಬೇಕಾ, ಎರಡನೇದು ಸಸಿಗಳನ್ನು ನೆಡಬೇಕು. ಸಾಧ್ಯವಿದ್ದಷ್ಟು ನಮ್ಗೆ ನಮ್ಮ ಮನೆಯೊಳಗೆ, ನಮ್ಮ ಹೊಲದೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಅದಲ್ಲ ಅಲ್ಲೆಲ್ಲಿ ಸಸಿಗಳನ್ನು ನೆಡಬೇಕು. ಈ ಥರ ನಾವು ಸಣ್ಣ ಸಣ್ಣ ಚಟುವಟಿಕೆಗಳನ್ನು ಮಾಡ್ತಾ ಹೋದೀವಿ ಅಂತಂದ್ರೆ ನಾವು ಈ ಪರಿಸರಕ್ಕೆ ನಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಂತೆ ಆಗುತ್ತದೆ. ಸಮಯ ಆಯಿತು ಅಂತ ಕಾಣಿಸ್ತದೆ ನಮ್ಗೆ. ಎಸ್ ಇರಲಿ, ಒಂದು 15-20 ನಿಮಿಷ ಅಷ್ಟೇ ಮುಖ್ಯಾಂಶಗಳನ್ನು ಹೇಳಿದೆ. ಇನ್ನು ನಮ್ಮ ಊರು ಅಂತಂದ್ರೆ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿಲ್ಲ ಅಂದ್ರೆ ತಪ್ಪಾದೈತೇನೋ. 2001ನೇ ಇಸ್ವಿಯೊಳಗೆ ನಿಮ್ಮ ಊರಿಗೆ 8ನೇ ಕ್ಲಾಸ್ ಸ್ಯಾಂಕ್ಷನ್ ಆಗಿತ್ತು ರೀ, ಸರ್ಕಾರಿ ಪ್ರೌಢಶಾಲೆ ಮಧುರಕಂಡಿ ಅಂತೇಳಿ. ನಾನೇ ಆ ಆದೇಶವನ್ನು ತಗೊಂಡು ಬಂದ ಇಲ್ಲಿ ಕೆರೆ ಹತ್ರ ಗೋಡೌನ್ ಅದ ನೋಡ್ರಿ, ಫಸ್ಟ್ ಆ ಗೋಡೌನ್ದೊಳಗೆ ಒಂದು 16, 17, 18 ಹುಡುಗರು ಕರ್ಕೊಂಡ ಪ್ರಾರಂಭ ಮಾಡಿರುವ ಪ್ರೌಢಶಾಲೆ ಇವತ್ತು ನೋಡ್ರಿ ವಿಶಾಲವಾದಂಥ ಆಟದ ಮೈದಾನ, ಇಷ್ಟು ಬಿಲ್ಡಿಂಗ್. ನಿಮ್ಮ ಶಾಲೆ ಒಳಗ ಪ್ರತಿಭಾವಂತ ಶಿಕ್ಷಕರದಾರ. 8 ಜನ ಶಿಕ್ಷಕರಿದ್ರ 8 ಜನ ಹೆಡ್ ಮಾಸ್ಟರ್ ಹಿಡ್ಕೊಂಡ ಎಲ್ಲಾ ಸಹ ಶಿಕ್ಷಕರು ಸ್ನಾತಕೋತ್ತರ ಪದವಿ ಪಡೆದಾರ. ನೀವೆಷ್ಟು ಭಾಗ್ಯಶಾಲಿಗಳು, ನೀವೆಷ್ಟು ಪುಣ್ಯವಂತರು. ಅವರೆಲ್ಲ ನೋಡ್ರಿ MA, MSc B.Ed, MA B.Ed ಎಲ್ಲ ಶಿಕ್ಷಕರು ಮಾಸ್ಟರ್ ಡಿಗ್ರಿ ಮಾಡಿ ನನಗತೆ ಉಪನ್ಯಾಸಕರಾಗುವ ಅರ್ಹತೆಯನ್ನು ಹೊಂದ್ಯಾರ. ಇದು ಒಂದು ನಿಜವಾಗಲೂ ಹೆಮ್ಮೆಯ ಸಂಗತಿಯೇ, ರೈಟ್? ಅದಕ್ಕೆ ಮುಂಬರುವ ಪರೀಕ್ಷೆ ಒಳಗೆ, SSLC ಪರೀಕ್ಷೆ ಒಳಗೆ ನೀವೆಷ್ಟು ಜನ ಪಾಸ್ ಆಗಿ ಏನು ನಮ್ಮ ಗುರುಗಳಿಗೆ ಏನು ಕೀರ್ತಿಯನ್ನು ತರ್ತೀವಿ ಆಗಿರ್ತದ. ಆದಷ್ಟು ಈಗ ಪರೀಕ್ಷಾ ಸಮೀಪ ಬಂತಿಲ್ಲ, ಅದನ್ನ ನಾಳೆ ಅಂತ ಹೇಳಿ ಮುಂದಕ್ಕೆ ತಳ್ಳೋದಕ್ಕಿಂತ ಎಷ್ಟು ಸಾಧ್ಯವೋ ಅಷ್ಟು. ಕೋಲೂರ್ ಸರ್ ಹೇಳಿದ್ರಿ ನಿಮಗೆ, ಇವತ್ತಿಂದ ಪ್ರಾರಂಭ ಮಾಡಿದ್ರು ನಿಮ್ಗೆ 1 ತಿಂಗಳ ಸಮಯ ಅದ. ಆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡ ಇರುವಷ್ಟು ಸಮಯ ಅಧ್ಯಯನ ಮಾಡಿ ನಮ್ಮ ಊರಿಗೆ, ನಮ್ಮ ಶಾಲೆಗೆ ಕೀರ್ತಿಯನ್ನು ತೆಗೆದುಕೊಂಡು ಬರಬೇಕು. ನನಗೆ ಇಲ್ಲಿಯವರೆಗೆ ಕರೆಸಿ ಒಂದೆರಡು ಪರಿಸರದ ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಗುರುಗಳಿಗೆ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕ್ಷಣದಿಂದ ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಮಿತವಾಗಿ ಬಳಸುತ್ತೇನೆ, ಸಾಧ್ಯವಾದರೆ ಸಂಪೂರ್ಣವಾಗಿ ತ್ಯಜಿಸುತ್ತೇನೆ. ರೆಡ್ಯೂಸ್, ರಿಯೂಸ್, ರೆಫ್ಯೂಸ್ ಎಂಬ ತತ್ವಗಳಿಗನುಗುಣವಾಗಿ ನಡೆದುಕೊಳ್ಳುತ್ತೇನೆ. ಸಂತೆಗೆ ಬಜಾರಕ್ಕೆ ಹೋಗುವಾಗ ಮನೆಯಿಂದ ಬಟ್ಟೆ ಚೀಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಈ ವಿಷಯವನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಜೈ ಹಿಂದ್.